ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರೆ ಇಟ್ಸ್ ಮೀಶೋ ಫೈನ್ಸ್ ಆಫ್ ಪಾರ್ಟ್ 2 ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಇಯರಿಂಗ್ಸ್ ಆ್ಯಂಡ್ ಆಕ್ಸೆಸರೀಸ್ ಹಾಕಿದೆ ಆ್ಯಂಡ್ ಈ ಬ್ಲಾಗಲ್ಲಿ ನಾನು ಆರ್ಗನೈಸರ್ಸ್ ಆ್ಯಂಡ್ ಹೋಮ್ ಎಸೆನ್ಷಿಯಲ್ಸ್ ಹಾಕ್ತಾ ಇದ್ದೀನಿ. ನಾನು ತರಿಸಿದ 4 ಪ್ರಾಡಕ್ಟು. ಇದನ್ನು ಕೂಡ ನಾನು ಲಾಸ್ಟ್ ಪ್ರೀವಿಯಸ್ ಚಾನಲಲ್ಲಿ ಮಾಡಿದ್ದೆ, ಬಟ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಿದ್ದಾರೆ. ಸೊ ಇಲ್ಲಿ ಇನ್ನೊಂದ್ಸತಿ ಮಾಡೋಣ ಅಂತ ಮಾಡ್ತಿದ್ದೀನಿ, ಯಾಕಂದರೆ ಇನ್ವೆಸ್ಟ್ ಮಾಡಿದ್ರಲ್ಲ ಆ್ಯಂಡ್ ನಾನೇನು ಸುಮ್ಮನೆ ಬೇಕು ಅಂತ ಇನ್ವೆಸ್ಟ್ ಮಾಡಿರಲಿಲ್ಲ, ಅವಶ್ಯಕತೆ ಇತ್ತು. ಸೊ ಅದಕ್ಕೋಸ್ಕರ ನಾನು ತರಿಸ್ಕೊಂಡಿದ್ದೆ. ಇದರ 4 ಪ್ರಾಡಕ್ಟ್ಸ್ ನಾನು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಇದೊಂದು ಸೈಡ್ ಟೇಬಲ್. ಇದು ಹೀಗಿದೆ, ಸೊ ಕೆಳಗಡೆ ಹೀಗಿದೆ ಆ್ಯಂಡ್ ಮೇಲ್ಗಡೆ ಹೀಗಿದೆ. ಇದು ವೈಟ್ ಕಲರ್ ಆಗಿದೆ ಆ್ಯಂಡ್ ಇದು ಟೇಬಲ್ ಬಂದು ಸೈಡ್ ಟೇಬಲ್. ನನ್ನ ಬೆಡ್ ಪಕ್ಕ ಸೈಡ್ ಟೇಬಲ್ಗೆ ಇಟ್ಕೊಳ್ಳೋಕೆ ಅಂತ ತರಿಸಿದೆ. ನನ್ನ ಹತ್ರ ಒಂದು 3 ಲ್ಯಾಂಪ್ ಇತ್ತು, ಸೊ ಅದನ್ನ ಇದಕ್ಕೆ ಚೆನ್ನಾಗಿರುತ್ತೆ ಡೆಕೋರ್ ಆಗಿ ಅಂತ ನಾನು ಇದನ್ನು ತರಿಸ್ಕೊಂಡೆ. ಪ್ರೈಸ್ ಬಂದು $299 ಸಮಥಿಂಗ್ ಅಷ್ಟೇ, ಬಟ್ ನಾನು ಈಗ ತರಿಸ್ಕೊಂಡಿರೋದೆಲ್ಲ $299 ಒಳಗೇ ಇರೋದು, ಯಾವುದೂ $200 ಮೇಲೆ ಇಲ್ಲ. ಆ್ಯಂಡ್ ದಿಸ್ ಇಸ್ $299 ಸಮಥಿಂಗ್, ಮತ್ತು $300 ಒಳಗಡೆ ಇರೋದು. ನನ್ನ ಪ್ರೈಸ್ ಆ್ಯಂಡ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಅಲ್ಲಿ ನೋಡ್ಬೋದು. ಆ್ಯಂಡ್ ಇದೊಂದು ಸೈಡ್ ಟೇಬಲ್ ಫಸ್ಟ್ ತರಿಸಿದ್ದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, 9 out of 10 ಕೊಡ್ತೀನಿ. ಸ್ವಲ್ಪ ಉಡ್ಡಲ್ಲಿ ಕೆಳಗಡೆ ಏನೋ ಇದು ಸ್ವಲ್ಪ ತೆಳು ಇದೆ, ಅದು ಬಿಟ್ಟರೆ ಇದೆಲ್ಲ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. $299 ಅಂದರೆ ಇದು ಆರಾಮಾಗಿ ಕೊಡ್ಬೋದು. ಸೊ ಇದು ನನ್ನ ಮೊದಲನೇ ಪ್ರಾಡಕ್ಟ್ ಆಗಿತ್ತು. ಇದನ್ನ ತುಂಬ ವರ್ಷದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಫೈನಲಿ ತೊಗೊಂಡೆ. ನನಗೆ ವೈಟ್ ಆ್ಯಂಡ್ ಈ ಬ್ರೌನ್ ಲೈಟ್ ಬ್ರೌನ್ ಕಲರ್ ನನಗೆ ಇಷ್ಟ ಆಯಿತು, ಸೊ ನಾನು ಇದನ್ನು ತೊಗೊಂಡೆ. ಸೊ ಈಗ ನೆಕ್ಸ್ಟ್ ಪ್ರಾಡಕ್ಟಿಗೆ ಹೋಗೋಣ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದೊಂದು ಆರ್ಗನೈಸರ್. ಇದು ಈ ಥರ ಇದೆ ಆ್ಯಂಡ್ ಮೇಲ್ಗಡೆ ಮುಚ್ಚಳ ಈ ಥರ ಇದೆ. ಇದೊಂದು ಕ್ಯೂಟ್ ಆಗಿದೆ. ಇದೇನೋ ಇದರಲ್ಲಿ 4-5 ಥರ ಡಿಸೈನ್ ಇತ್ತು. ಒಂದು ಬೇರ್ ಡಿಸೈನ್ ಇತ್ತು, ಅಂದರೆ ತುಂಬ ದೊಡ್ಡದಾಗಿತ್ತು, ಆ್ಯಂಡ್ ಒಂದು ಕ್ಯಾರೆಟ್ ಡಿಸೈನ್ ಇತ್ತು, ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಒಂದು 4 ಪ್ರಾಡಕ್ಟ್ಸ್ ಇದೆ. ನನಗೆ ಇದು ಏನಕ್ಕೆ ತರಿಸ್ಕೊಂಡಿದ್ದು ಅಂದರೆ ನನ್ನ ರಬ್ಬರ್ ಬ್ಯಾಂಡ್ಸ್ ಆ್ಯಂಡ್ ಕ್ಲಿಪ್ಸ್ನ ಇಡೋಕ್ಕೆ ಅಂತ ನಾನು ತರಿಸ್ಕೊಂಡೆ. ಆ್ಯಂಡ್ ಇವಾಗ ತೋರಿಸ್ತೀನಿ ಎಷ್ಟು ರಬ್ಬರ್ ಬ್ಯಾಂಡ್ಸ್ ಆ್ಯಂಡ್ ಕ್ಲಿಪ್ಸ್ನ ಹಿಡಿಸ್ಬೋದು ಅಂತ. ನನ್ನ ಹತ್ರ ಇದು ರಬ್ಬರ್ ಬ್ಯಾಂಡ್ಸ್ ಆ್ಯಂಡ್ ಕ್ಲಿಪ್ಸ್ಗೆ ಸಾಲ್ತಲ್ಲ, ಇನ್ನೊಂದು ಎಕ್ಸ್ಟ್ರಾ ಬೇಕು. ಸೊ ನೋಡಿ, ಬಟ್ ಏನು ಅಂದರೆ ನಿಮ್ಮ ಹತ್ರ ಕಡಿಮೆ ಇದ್ದರೆ ಇದು ಸಾಲುತ್ತೆ, ನನ್ನ ಹತ್ರ ಜಾಸ್ತಿ ಆಗಿದೆ. ಸೊ ಏನಿದೆ, ಇದನ್ನೊಂದು ನಾನು ಕ್ಲಿಪ್ ಆ್ಯಂಡ್ ರಬ್ಬರ್ಗಳು 2 ಎಕ್ಸ್ಟ್ರಾ ಈಚೆ ಇಟ್ಟಿರ್ತೀನಿ. ಸೊ ಅದು ತೆಗೆದ್ರೆ ಇಷ್ಟು ನೀಟಾಗೆ ಹಿಂಗೆ ಇದಾಗುತ್ತೆ. ಯು ಕ್ಯಾನ್ ಸಿ ನಾನು ಕ್ಲಿಪ್ ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್ ಎಕ್ಸ್ಟ್ರಾ ಆಚೆ ಯಾವಾಗಲೂ ಇಟ್ಟೇ ಇರ್ತೀನಿ. ಸೊ ಅದೊಂದು 2-3 ಬಿಟ್ಟರೆ ಇನ್ನೆಲ್ಲ ನೀಟಾಗಿ ಫಿಲ್ ಆಗಿದೆ, ಯಾಕೆಂದರೆ ನನ್ನ ಹತ್ರ ಜಾಸ್ತಿ ಕ್ಲಿಪ್ ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್ ಇದೆ. ಆ್ಯಂಡ್ ನೀವು ಇದಕ್ಕೆ ಇಷ್ಟ ಎಲ್ಲ ಬೇಕಾದರೆ ಲಿಪ್ಸ್ಟಿಕ್ಸ್ ಅಥವಾ ಬೇರೆ ಏನಾದರೂ ಕಾಸ್ಮೆಟಿಕ್ಸ್ ಕೂಡ ಇಟ್ಕೋಬೋದು. ನಾನು ಇದನ್ನ ತರಿಸ್ಕೊಂಡಿದ್ದು ಮೇನ್ ರಬ್ಬರ್ ಬ್ಯಾಂಡ್ಸ್ ಆ್ಯಂಡ್ ಕ್ಲಿಪ್ಸ್ ಇರೋಕ್ಕೆ ಅಂತ. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಲಾಸ್ಟ್ 2 ಪ್ರಾಡಕ್ಟ್ಸ್, ತರಿಸಿರೋ 4 ಲಾಸ್ಟ್ 2 ಪ್ರಾಡಕ್ಟ್ಸ್ ಏನು ಅಂತ ಅಂದರೆ, ನಾನು ಇದನ್ನು ಮೇಕಪ್ ಆ್ಯಂಡ್ ಬೇರೆದೆಲ್ಲ ಇಟ್ಕೊಳ್ಳೋಕೆ ತರಿಸಿದ್ದು ಆರ್ಗನೈಸರ್ಸ್. ಸೊ ಇದೊಂದು ಆರ್ಗನೈಸರ್. ಇದು ಪ್ರೈಸ್ ಬಂದು $129 ಸಮಥಿಂಗ್ ಅನಿಸುತ್ತೆ. ಆ್ಯಂಡ್ ಇದು ಪ್ರೈಸ್ ಬಂದು ಲಾಸ್ಟ್ನೇ ತೋರಿಸಿದ್ದು ಅದು ಮೇ ಬಿ ಅದು $300 ಸಮಥಿಂಗ್. ನನಗೆ ಮರ್ತೋಗ್ಬಿಟ್ಟಿದೆ ಪ್ರೈಸು, ತುಂಬ 1 ತಿಂಗಳು 2 ತಿಂಗಳ ಮೇಲೆ ಆಯಿತು. ಸೊ ನಾನು ಪ್ರೈಸೆಲ್ಲ ಹಾಕ್ತೀನಿ ನೋಡ್ಬಿಟ್ಟು. ಸೊ ಇದು ಆರ್ಗನೈಸರ್ ಹೀಗಿದೆ. ಸೊ ನಾನು ಇಲ್ಲಿ ಎಲ್ಲ ಲಿಪ್ಸ್ಟಿಕ್ಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲೂ ಲಿಪ್ಸ್ಟಿಕ್ ಇಟ್ಕೊಂಡಿದ್ದೀನಿ. ನನ್ನ ಹೈಲೈಟರ್ ಇಲ್ಲಿ, ನನ್ನ ಮಸ್ಕರಾ, ಐ ಎಸೆನ್ಷಿಯಲ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸೇಫ್ಟಿ ಪಿನ್ಸ್, ಕ್ಲಿಪ್ಸ್ ಆ್ಯಂಡ್ ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಎಕ್ಸ್ಟ್ರಾ ಇಲ್ಲೂ ಇದೆ. ಸೊ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ಸ್ ಇಲ್ಲಿ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಸ್ಪೇಸ್. ನಾನು ಎಲ್ಲದನ್ನು ಕೂಡ ಲಾಸ್ಟಲ್ಲಿ ಹಾಕ್ತೀನಿ. ಇಲ್ಲೊಂದ್ಸತಿ ವೀಡಿಯೋ ಮಾಡಿಬಿಟ್ಟು ಎಲ್ಲದನ್ನು ಕೂಡ ಲಾಸ್ಟಲ್ಲಿ ಒಂದ್ಸತಿ ಹಾಕ್ತೀನಿ ಹೇಗೆ ಕಾಣುತ್ತೆ ಅಂತ. ಸೊ ಇಷ್ಟಲ್ಲದೆ ಇಲ್ಲಿ ಕೆಳಗಡೆ ಒಂದು ಡ್ರಾಯರ್ ಥರ ಇದೆ. ಇದು ಸ್ವಲ್ಪ ಆ್ಯಕ್ಚುಲಿ ಕ್ವಾಲಿಟಿ ಓಕೆ ಆಗಿದೆ, ಬಟ್ 110 or 120ಗೆ ಬರ್ತಿದೆ. ಇದು ಸ್ವಲ್ಪ ಕೆಲವೊಂದ್ಸತಿ ಅವಾಗವಾಗ ಬಿದ್ದೋಗ್ಬಿಡುತ್ತೆ, ಅದಕ್ಕೆ ಇಟ್ಕೊಂಡಾಗ ಹಿಂಗೆ ಇಟ್ಕೊತೀನಿ, ಯಾಕಂದರೆ ಬಿದ್ದೋಗ್ಬಿಡುತ್ತೆ ಅಂತ. ಇಲ್ಲಿ ನಾನು ನನ್ನ ಇಯರಿಂಗ್ಸ್ ಎಲ್ಲ ಇಟ್ಟಿದ್ದೀನಿ, ಫ್ಯಾನ್ಸಿ ಇಯರಿಂಗ್ಸ್ ಆ್ಯಂಡ್ ಏನೇನು ಸಡನ್ನಾಗಿ ಸಿಗಬೇಕು ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಇದು ಸ್ವಲ್ಪ
ಹೇಳಿದ್ರೆ ಹಿಂಗೆ ಈ ಥರ ಆಗುತ್ತೆ. ಇದು ಸ್ವಲ್ಪ ಅದಕ್ಕೆ ನಾನು ಎಲ್ಲೂ ಒಳಗ್ಸೋಕೆ ಹೋಗಲ್ಲ, ಇಲ್ಲೇ ಇಟ್ಟಿರ್ತೀನಿ. ಸೊ ಈ ಆರ್ಗನೈಸರಲ್ಲಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ನೀವೇ ನೋಡ್ಬೋದು ನಾನು ಜಾಸ್ತಿ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ನನ್ನ ಲಿಪ್ಸ್ಟಿಕ್ಸ್ ಎಲ್ಲಾವುದು ಇದರಲ್ಲೇ ಇದೆ, ಒಂದು 2-3 ಬಿಟ್ಟು. ಅದು ಬಿಟ್ಟರೆ ಎಸೆನ್ಷಿಯಲ್ಸ್ ಏನೇನು ಬೇಕು ಎಲ್ಲ ಇದರಲ್ಲೇ ಡಂಪ್ ಮಾಡಿ ಇಟ್ಟಿದ್ದೀನಿ. ಸೊ ಅದು ನನ್ನ ಪ್ರೀವಿಯಸ್ ಪ್ರಾಡಕ್ಟ್ ಆಗಿತ್ತು. ಹೇಳಿದ್ನಲ್ಲ 120 ರುಪೀಸ್ ಇದೆ, ಬಟ್ ಕೆಳಗಡೆ ಡ್ರಾಯರ್ ಸ್ವಲ್ಪ ಲೂಸ್ ಇದೆ. ನಾನು ಸ್ವಲ್ಪ ಹಿಂಗೆ ಬಿಟ್ಟು ಬಿದ್ದೋಗ್ಬಿಡುತ್ತೆ ಅದು. ಅದಕ್ಕೆ ನಾನು ಅದನ್ನು ಟೇಬಲ್ ಮೇಲೆ ಇಟ್ಟಿರ್ತೀನಿ. ಜಾಸ್ತಿ ಲೈಕ್ ಕ್ಯಾಶುವಲ್ ಒಂದು ಸೈಡ್ ಹಿಂಗೆ ಎತ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಬಿದ್ದು ಹೋಗೇ ಹೋಗುತ್ತೆ. ಆ್ಯಂಡ್ ಅಲ್ಲೂ ಏನು ಡೆಲಿಕೇಟ್ ಐಟಮ್ಸ್ ಥರ ಇಟ್ಟಿಲ್ಲ. ಸೊ ಕಮಿಂಗ್ ಟು ದಿ ಲಾಸ್ಟ್ ಐಟಮ್, ಇದು ಹೀಗಿದೆ. ಸೊ ನಾನಿಲ್ಲಿ ನನ್ನ ಡೈಲಿ ಸ್ಕಿನ್ ಕೇರ್ ಎಸೆನ್ಷಿಯಲ್ಸ್ ಆ್ಯಂಡ್ ಡೈಲಿ ಸ್ಕಿನ್ ಕೇರ್ ಎಸೆನ್ಷಿಯಲ್ಸ್ ಇದೆ, ಆ್ಯಂಡ್ ವಾಚ್ ಅದು ಇದು ಎಲ್ಲ ಇದೆ. ಸೊ ಇಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ಸೊ ಈ ಆರ್ಗನೈಸರಲ್ಲಿ ಇಲ್ಲಿ ನನ್ನ ಮಾಯ್ಶ್ಚರೈಸರ್, ಇದೊಂದು ಕ್ಯಾರಮಲ್ ಲೋಷನ್, ನನ್ನ ಇಯರ್ ಫೋನ್ಸ್, ಆ್ಯಂಡ್ ಇದು ಖಾಲಿ ಆಗಿಬಿಟ್ಟಿದೆ, ಇದು ಬಿಸಾಕಬೇಕು. ಆ್ಯಂಡ್ ಇಲ್ಲಿ ನನ್ನ ಸೆಟಪಲ್ದು ಕ್ಲೆನ್ಸರ್, ನನ್ನ ಇಯರ್ದ ಡ್ರಾಪ್ಸ್, ಲಿಪ್ ಬಾಮ್, ಇದು ಲಿಪ್ ಸ್ಕ್ರಬ್, ಆ್ಯಂಡ್ ಇದೊಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್, ನನ್ನ ಸನ್ಸ್ಕ್ರೀನ್, ನನ್ನ ಸೆರಮ್, ನಂದು ಟೋನರ್, ರೋಲ್-ಆನ್, ಇಲ್ಲಿ 2 ಲಿಪ್ಸ್ಟಿಕ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಳೆಗಳೆರಡು, ಇದು ಬಾಡಿ ಲೋಷನ್ ಆ್ಯಂಡ್ ಫೇಸ್ ರೋಲರ್ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನನ್ನ ನಾರ್ಮಲ್ ಸುಮ್ಮನೆ ಸರಗಳು ಅದು ಇದು ಏನೋ ಇದೆ. ಆ್ಯಂಡ್ ಇಲ್ಲಿ ನನ್ನ ವಾಚ್ಗಳಿದೆ, ಇಷ್ಟಿದೆ ಅಷ್ಟೇ ವಾಚು. ಆ್ಯಂಡ್ ಸುಮ್ಮನೆ ಪೆನ್ ಡ್ರೈವ್ ಅದು ಇದು ಇದೆ. ಸೊ ಈ ಆರ್ಗನೈಸರಲ್ಲಿ ಏನು ಉಪಯೋಗ ಅಂದರೆ ನಾವು ತುಂಬ ಐಟಮ್ಸ್ನ ಡಂಪ್ ಮಾಡ್ಬೋದು. ತೋರಿಸೋದಲ್ಲ ಇವಾಗ ಏನೇನಿದೆ ಇಟ್ಟಿದ್ದೀನಿ ಅಂತ. ಇನ್ನೂ ನಾವು ಏನು ಬೇಕಾದ್ರೂ ಲೈಕ್ ಡ್ರಾಯರ್ಸಲ್ಲೆಲ್ಲ ಜಾಸ್ತಿ ಏನು ಐಟಮ್ಸ್ ಇಟ್ಟಿಲ್ಲ ಮೇಲ್ಗಡೆ ಎಲ್ಲ. ಸೊ ಅದು ಬಿಟ್ಟರೆ ಜಾಸ್ತಿ ಐಟಮ್ಸ್ ಕೂಡ ಇಟ್ಕೋಬೋದು. ಇದು ಪ್ರೈಸ್ ಬಂದು 210 ಸಮಥಿಂಗ್ ಏನೋ ಇದೆ. ಇದು ಕ್ವಾಲಿಟಿ ಚೆನ್ನಾಗಿದೆ. ಇದು ತೋರಿಸಿದ್ನಲ್ಲ, ಇದಕ್ಕಿಂತ ಈ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ತೆಳು ಇದೆ ಈಗ ಪ್ಲಾಸ್ಟಿಕ್ ಕ್ವಾಲಿಟಿ, ಬಟ್ ಇದು ಸ್ವಲ್ಪ ಚೆನ್ನಾಗಿದೆ. ಸೊ ಇಷ್ಟು ನನ್ನ ಮೀಶೋ ಫೈಲ್ಸ್ ಆಗಿತ್ತು, ಆರ್ಗನೈಸರ್ಸ್ ಆ್ಯಂಡ್ ಒಂದು ಸೈಡ್ ಸ್ಟ್ಯಾಂಡ್ ಆಗಿತ್ತು. 4 ಐಟಮ್ಸ್ ನಾನು ತರಿಸಿದ್ದು. ನೆಕ್ಸ್ಟ್ ಇನ್ನೂ ಏನಾದ್ರು ತರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಬಂದು ನನ್ನ ಹೇರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ. ನಾನು ಮುಂಚೆ ಒಂದ್ಸತಿ ಮಾಡಿದ್ದೆ, ಬಟ್ ಈಗಲೂ ತುಂಬ ಜನ ಕೇಳ್ತಾರೆ ನನ್ನ ಹೇರ್ ಕೇರ್ ರುಟೀನ್ ಹೇಳಿ, ನೀವು ಹೇರ್ ಹೇಗೆ ಮೇಂಟೈನ್ ಮಾಡ್ತೀರಿ, ಎಷ್ಟು ಉದ್ದ ಇದೆ ಅದು ಇದು ಅಂತ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಇವತ್ತು Q&A ಹಾಕಿದ್ದೀನಿ. ಸೊ ಅಲ್ಲಿ ಬರೋ ಕ್ವಶನ್ಸ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇದ್ದು ಈ ಮೀಶೋ ಫೈನ್ಸ್ ಎಲ್ಲಾವುದು ಲಿಂಕ್ ಕೂಡ ನಾನು ಇದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವು ಪ್ರೈಸ್ ಎಲ್ಲ ನೋಡ್ಬೋದು. ಎಲ್ಲದನ್ನು ಕೂಡ 299 ಒಳಗಿದೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.